ಪಾಕಿಸ್ತಾನದ ವಿರುದ್ಧ ಭಾರತ ಈಗಾಗಲೇ ಪ್ರತೀಕಾರದ ದಾಳಿ ಮಾಡಿದೆ. ಇನ್ನು ಮುಂದಿನ 24 ಗಂಟೆಗಳಲ್ಲಿ ಭಾರತದ ಮೇಲೆ ದಾಳಿ ಮಾಡ್ತೀವಿ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಪಾಕಿಸ್ತಾನ ಭಾರತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಬಡಬಡಾಯಿಸಿದ್ದಾನೆ ಪಾಕ್ ಪ್ರಧಾನಿ. ದಾಳಿ ವೇಳೆ ಪಾಕ್ ಭಾರತದ ಮಿಸೈಲ್ ಅನ್ನು ಹೊಡೆಯೋದಕ್ಕೆ ಸಿದ್ಧವಾಗಿತ್ತು. ನಮಗೆ ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ ಸಂಯಮ ಕಾಯ್ದುಕೊಂಡಿದ್ದೇವೆ. ಆದರೂ ಭಾರತದ 5 ಫೈಟರ್ ಜೆಟ್ 2 ಮಿಸೈಲ್ಗಳನ್ನು ಹೊಡೆದುರುಳಿಸಿದ್ದೀವಿ ಎಂದಿದ್ದಾನೆ. ಭಾರತದ ಮಿಸೈಲ್ಗಳನ್ನು ಎಲ್ಲಿ ಬರ್ತಾ ಇದೆ ಅಂತ ಕಂಡು ಹಿಡಿಯೋದಕ್ಕೂ ಸಾಧ್ಯ ಆಗಿರಲಿಲ್ಲ. HQ-9 ಅಂತ ಚೀನಾ ಕೊಟ್ಟಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಪಾಕಿಸ್ತಾನದಲ್ಲಿ. ಆದರೆ ಭಾರತ ಪಾಕಿಸ್ತಾನದ ಒಳಗೆ, ಅದು ಸುಮಾರು 300 ಕಿಲೋಮೀಟರ್ನಷ್ಟು ಒಳಗೆ ಹೋಗಿ ಹೊಡೆದು ಬಂದಿದೆ. ಒಂದೇ ಒಂದು ಮಿಸೈಲನ್ನು ಇಂಟರ್ಸೆಪ್ಟ್ ಮಾಡೋದಕ್ಕಾಗಲಿಲ್ಲ. ಎಲ್ಲಿ ಬರ್ತಾ ಇದೆ ಅಂತಲೂ ಗೊತ್ತಿರಲಿಲ್ಲ. ಆದರೆ ಬಾಯಿ ಮಾತ್ರ ಭಾಳ ದೊಡ್ಡದ್ರಿ. ಎಂಥ ಮಾತು ನೋಡಿ, ಎಂಥ ವೀರಾವೇಶದ ಮಾತು. ಅದು ಅಲ್ಲಿನ ಸಂಸತ್ನಲ್ಲಿ ಪಾಪ ರಾತ್ರೋರಾತ್ರಿ ಕರೆದು ಬಿಟ್ಟಿದ್ದಾರೆ. ಸಂಸತ್ತನ್ನು ಅಧಿಕಾರ ಉಳಿಸ್ಕೊಳ್ಬೇಕು, ಅಲ್ಲಿನ ಸೇನೆಯಿಂದ ಇವರು ಉಳಿಬೇಕು. ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ಇಂಥ ಭಾಷಣಗಳನ್ನು ಮಾಡಲೇಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.